ಇನ್ನು ಇದೇ ವೇಳೆ ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ದೇವೇಗೌಡರೇ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ಹೇಳಿದ್ರಿ? ನೀವು ಮೋದಿ ಮತ್ತೆ ಪ್ರಧಾನಿ ಆದರೆ ದೇಶ ಬಿಡ್ತೇನೆ, ಮುಂದಿನ ಜನ್ಮ ಅಂತಿದ್ರೆ ಮುಸ್ಲಿಂ ಆಗಿ ಹುಡ್ತೀನಿ ಅಂದಿದ್ರಿ. ಆದ್ರೀಗ ಕೋಮುವಾದಿ ಬಿಜೆಪಿ ಜೊತೆ ಸೇರಿದ್ರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ನನಗೆ ಗರ್ವ ಭಂಗ ಮಾಡ್ತೀನಿ ಅಂತಾರೆ. ನನಗೆ ಗರ್ವನೇ ಇಲ್ವಲ್ಲ, ಭಂಗ ಮಾಡೋದು ಎಲ್ಲಿಂದ ದೇವೇಗೌಡರೇ? ಮೊದಲು ಕೋಮುವಾದಿ ಜೊತೆ ಸೇರಿರುವ ನೀವು ಜಾತ್ಯತೀತರಲ್ಲ ಅಂತ ಸಿಎಂ ಕಿಡಿಕಾರಿದ್ರು. ಇನ್ನು ಕುರುಕ್ಷೇತ್ರ ಅಖಾಡದಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ನಡುವಿನ ಟಾಕ್ ವಾರ್ ಮುಂದುವರೆದಿದೆ. ರಾಮನಗರ ಜಿಲ್ಲೆಯ ಜನರು ಕುಮಾರಸ್ವಾಮಿ ಕುಟುಂಬದವರಿಗೆ ಅಧಿಕಾರವನ್ನ ಕೊಟ್ಟಿದ್ರು. ಆದರೆ ಕುಮಾರಸ್ವಾಮಿ ತೆನೆ ಹೊತ್ತ ಮಹಿಳೆ ಚಿಹ್ನೆ ಮಾರಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಬಾಮೈದ್ನನ್ನ ಬಿಜೆಪಿಯಲ್ಲಿ ನಿಲ್ಲಿಸಿದ್ರು. ಹೀಗಾಗಿ ಜೆಡಿಎಸ್ ಕಾರ್ಯಕರ್ತರು ಜಾಗೃತಿಯಿಂದ ಇರಿ, ಜೆಡಿಎಸ್ ಇರೋದು ಕಾರ್ಯಕರ್ತರಿಗೆ ಅಲ್ಲ, ಕೇವಲ ಅವರ ಕುಟುಂಬಕ್ಕೆ ಮಾತ್ರ ಜೆಡಿಎಸ್ ಇರೋದು ಅಂತ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ಶಿವಮೊಗ್ಗ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದ್ದು ರಣಕಲಿಗಳು ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟ ಹಿನ್ನೆಲೆ ಈಶ್ವರಪ್ಪ ಮತಶಿಕಾರಿಯನ್ನು ನಡೆಸಿದ್ದಾರೆ. ತೀರ್ಥಹಳ್ಳಿಯಲ್ಲಿ ಚುನಾವಣಾ ಕಾರ್ಯಾಲಯ ಉದ್ಘಾಟಿಸಿ ಬಿಎಸ್ವೈ ಕುಟುಂಬದ ವಿರುದ್ಧ ಈಶ್ವರಪ್ಪ ಗುಡುಗಿದ್ದಾರೆ. ಮೊನ್ನೆ ನಾಮಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ನಾವೇನೋ ಒಂದು 5,000 10,000 ಜನ ಬರ್ಬೋದು ಅಂತಂದ್ರೆ 35,000ಕ್ಕೂ ಹೆಚ್ಚಿಗೆ ಜನ ಬಂದಿದ್ದು ನೋಡಿ ಶ್ರೀಯುತ ರಾಘವೇಂದ್ರರವರು ಅವತ್ತು ಮನೆಯಲ್ಲಿ ಟಿವಿನೇ ಹೊಡೆದಾಕಿದ್ರು ಅಂತ ಒಂದು ಸುದ್ದಿ ಬಂತು. ಟಿವಿ ಏನ್ ಮಾಡುತ್ತೆ ಪಾಪ, ಜನ ಏನ್ ತೋರಿಸ್ತಾರೋ ಟಿವಿನಲ್ಲಿ ಅದನ್ನು ಹಾಕಿಸ್ತಾರೆ. ಟಿವಿ ಹೊಡೆದಾಕ್ರೆ ಜನ ಬಂದಿದ್ದೇನೋ ತೊಂದರೆ ಆಗುತ್ತೆ ಅವರಿಗೆ, ನನಗಂತೂ ಅರ್ಥ ಆಗಲಿಲ್ಲ. ನೋಡಿ, ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ಶ್ರೀಯುತ ವೇದಿಕೆ ಮೇಲೆ ಮಹೇಶ್ ಇದ್ದಾರೆ, ಮಗನ್ ಇದ್ದಾರೆ, ಗಣೇಶ್ ಇದ್ದಾರೆ, ಸುವರ್ಣ ಶೇಖರ್ ಇದ್ದಾರೆ, ಕಲ್ಪನಾ ಇದ್ದಾರೆ, ಆರತಿ ಆಮ ಪ್ರಕಾಶ್ ಇದ್ದಾರೆ ಮತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಕಾರ್ಯಕರ್ತರು ಬಂದು ಹೋಗಿದ್ದೀರಿ, ನಾನು ಸೇರಿಕೊಂಡಿದ್ದೀನಿ. ಇನ್ನು ಕೆಆರ್ಪೇಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಕಾಂಗ್ರೆಸ್ 8 ಜನ ಒಕ್ಕಲಿಗರಿಗೆ ಎಂಪಿ ಟಿಕೆಟ್ ಕೊಟ್ಟಿದೆ, ಆದರೆ ಬಿಜೆಪಿ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ತಪ್ಪಿಸಿದೆ. ದೇವೇಗೌಡರೇ, ನೀವು ಬಿಜೆಪಿ ಜೊತೆ ಚೆನ್ನಾಗಿದ್ದೀರಲ್ಲ, ಯಾಕೆ ಟಿಕೆಟ್ ಅನ್ನ ತಪ್ಪಿಸಬೇಡಿ ಅನ್ನಲಿಲ್ಲ ಎನ್ನುವ ಮೂಲಕ ಪರೋಕ್ಷವಾಗಿ ದೊಡ್ಡಗೌಡ್ರೆ ಟಿಕೆಟ್ ತಪ್ಪಿಸಿದ್ದಾರೆ ಅಂತ ಸಿಎಂ ಟಾಂಗ್ ನೀಡಿದರು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಕೂಡ ಅಬ್ಬರದ ಪ್ರಚಾರವನ್ನು ಮಾಡಿದ್ರು. ಬಾಗಲಕೋಟೆಯ ವಿದ್ಯಾಗಿರಿಯ ಕ್ರಾಸ್ ಬಳಿ ಮನೆ ಮನೆಗೆ ತೆರಳಿ ಮತಯಾಚಿಸಿದ್ರು. ನಂತರ ಎಪಿಎಂಸಿಯ ತರಕಾರಿ ಹರಾಜು ಮಾರುಕಟ್ಟೆಯಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದ್ರು. ಅಲ್ಲಿಂದ ಮುಚ್ಚಖಂಡಿ ತಾಂಡಾಗೆ ತೆರಳಿದ ಸಂಯುಕ್ತಾ ಪ್ರಚಾರದ ಸಭೆಯಲ್ಲಿ ಪಾಲ್ಗೊಂಡ್ರು. ಇದೇ ವೇಳೆ ಮಾತನಾಡಿದ ಸಂಯುಕ್ತಾ, ಈ ಬಾರಿ ಒಂದು ಅವಕಾಶವನ್ನು ನೀಡಿ ನಿಮ್ಮ ಸೇವೆಯನ್ನ ಮಾಡ್ತೇನೆ ಅಂತ ಮನವಿಯನ್ನ ಮಾಡಿದ್ರು. ಕುಮಾರಸ್ವಾಮಿ ವಿರುದ್ಧ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿ, ಎಲ್ಲರ ಕೈಲಿ ಬಯಸ್ಕೊಂಡು ನಾವು ನಿನ್ನ ಸಿಎಂ ಮಾಡಿದ್ವಿ, ಕೊಟ್ಟ ಕುದುರೆ ಏರ್ದವನು ವೀರನೂ ಅಲ್ಲ, ಶೂರನೂ ಅಲ್ಲ. ಅಧಿಕಾರ ಇದ್ದಾಗ ಎಚ್.ಡಿ. ಕುಮಾರಸ್ವಾಮಿ ಏನನ್ನು ಮಾಡಲಿಲ್ಲ. ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ಅವರ ಕೊಡುಗೆ ಆದರೂ ಏನು? ಕುಮಾರಸ್ವಾಮಿ 2 ಬಾರಿ ಸಿಎಂ ಆಗಿದ್ರು. ಮಂಡ್ಯ ಜಿಲ್ಲೆ ನೆನಪಿಸುವಂಥ ಕಾರ್ಯ ಏನು ಮಾಡಿದೀಯಾ? ಅಸೆಂಬ್ಲಿಗೆ ಬಾ, ಮಾತಾಡೋಣ ಅಂತ ಹೇಳಿದ್ದೀನಿ. ನಮ್ಮ ಮಾತು ನೆಕ್ಸ್ಟ್ ಜನರೇಷನ್ಗೂ ಕೂಡ ಗೊತ್ತಾಗಬೇಕು. ನನಗೂ ಕುಮಾರಸ್ವಾಮಿಗೂ ಏನು ಮಾತಾಯಿತು ಅಂತ. ನನ್ನ ಜಮೀನಲ್ಲಿ ನಾನು ಕಲ್ಲು ಹೊಡೆಯೋಕೆ ಇವನ ಅಪ್ಪಣೆ ಬೇಕಾ ಅಂತ ಕಿಡಿಕಾರಿದ್ದಾರೆ.